ಹಲೋ ಹಾಯ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ನನ್ನೆಲ್ಲ ಯೂಟ್ಯೂಬ್ ಕುಟುಂಬದವರಿಗೆ. ಮದುವೆ ವೀಡಿಯೋಸ್ ಮತ್ತು ಎಂಗೇಜ್ಮೆಂಟ್ ವೀಡಿಯೋಸ್ ಎಲ್ಲ ಹಾಕಿದ್ದೆ. ಐ ಥಿಂಕ್ ನೀವೆಲ್ಲ ನೋಡಿರ್ತೀರಾ ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಯಾರೆಲ್ಲ ವೀಡಿಯೋಸ್ ನೋಡಿಲ್ಲ, ದಯವಿಟ್ಟು ವೀಡಿಯೋಸ್ನ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ವಿಡಿಯೋ ಹೇಗಿದೆ ಏನು ಅಂತ ದಯವಿಟ್ಟು ವಿಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ತಮ್ಮನ ಮದುವೆಗೆ ಆಶೀರ್ವಾದ ಕೂಡ ಮಾಡಿ ಅಂತ ಕೇಳ್ತಿದ್ದೀನಿ. ಮದುವೆ ಎಲ್ಲ ಮುಗೀತು, ಊಟ ಕೂಡ ಭರ್ಜರಿಯಾಗಿ ಊಟ ಮಾಡಿದ್ವಿ. ಹುಡುಗಿ ಮನೆಯವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ರು. ಆ ವಿಡಿಯೋ ಕೂಡ ಶಾರ್ಟ್ ವಿಡಿಯೋಸಲ್ಲಿ ಹಾಕಿದ್ದೀನಿ ನೋಡಿ. ಊಟ ಮುಗೀತು, ಇನ್ನು ವಧು ಮತ್ತು ವರರನ್ನು ವೆಲ್ಕಮ್ ಮಾಡ್ಕೋಬೇಕಲ್ವ ಮನೆಗೆ. ಸೊ ಹಾಗಾಗಿ ನಾವು ಬಸ್ಸಲ್ಲಿ ಹೊರಟಿದ್ದೀವಿ ಆಲ್ರೆಡಿ. ಯಡಿಯಾಲ ಹತ್ತತ್ರ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಎಷ್ಟು ಗ್ರೀನರಿ ಆಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ. ಆ ಸೊಬಗನ್ನು ನೋಡೋಕ್ಕಾಗ್ದೇ ನಾನು ವಿಡಿಯೋ ಮಾಡಿದ್ದೀನಿ. ನನಗೆ ಈ ಥರ ಗ್ರೀನರಿ ಇರಬೇಕು. ತುಂಬ ಎಲ್ಲರೂ ರೈತರು ಜಾಸ್ತಿ ಇದ್ದಾರೆ, ಒಂದಲ್ಲ ಒಂದು ಬೆಳೆ ಹಾಕಿದಾರಲ್ಲಿ. ಸೊ ಹಂಗಾಗಿ ನೋಡ್ಕೊಂಡು ಬರ್ತಾಯಿದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸ್. ನನಗಂತೂ ತುಂಬ ಇಷ್ಟ ಆಯಿತು ಯಡಿಯಾಲ ಪ್ಲೇಸು. ಹೊರಡ್ತಾ ಇದ್ದೀವಿ ನಾವು ಕೂಡ ಈಗ ಮನೆಗೆ. ವಧು ಮತ್ತು ವರರನ್ನು ರಿಸೀವ್ ಮಾಡ್ಕೋಬೇಕಲ್ವ, ವೆಲ್ಕಮ್ ಮಾಡಬೇಕಲ್ವ. ಸೊ ಇನ್ನು ಹೊಸ್ಲು ಪೂಜೆ ಇದೆ. ಸೊ ಅದಕ್ಕೆ ರೆಡಿ ಮಾಡ್ಕೋಬೇಕು. ಮನೆಗೆ ಹೋಗಿ ಮನೆ ದೇವ್ರಿಗೆ ದೀಪ ಹಚ್ಚಿಸ್ಬೇಕು, ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕು, ಮತ್ತು ಹಾಲು ಕುಸ್ಬೇಕು. ಇಷ್ಟೆಲ್ಲ ಇದೆ ಅಲ್ವಾ. ಸೊ ಎಲ್ಲರೂ ಬಂದುಬಿಟ್ಟಿದ್ದೀವಿ ಮದುವೆಗೆ. ಅಲ್ಲಿ ಯಾರೂ ಇಲ್ಲ ಅಂತ ಫಸ್ಟ್ ನಾವು ಹೋಗ್ತಾಯಿದ್ದೀವಿ. ನಾನು ಮತ್ತು ಸುಮಕ್ಕ, ಅಜ್ಜಿ 3 ಜನ ಹೋಗ್ತಾಯಿದ್ದೀವಿ. ಮದುವೆಗೆ ಅಂತ ಬಸ್ ಮಾಡಿದ್ವಲ್ಲ, ಆ ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ಇನ್ನು ಮಹೇಶ್ ಅಮ್ಮ, ಹುಡುಗಿ, ಇನ್ನು ಕೆಲವೊಬ್ಬರು ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ ಅವ್ರುಗಳು, ಮತ್ತು ನನ್ನ ಹಸ್ಬೆಂಡು, ಅವ್ರ ಫ್ರೆಂಡ್ಸ್ಗಳು, ಇವರೆಲ್ಲ ಕಾರಲ್ಲಿ ಬರ್ತಾರೆ. 3 ಕಾರಿದೆ, ಅದರಲ್ಲಿ ಬರ್ತಾರೆ. ನಾವು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿದೆ ವೆದರು. ನೆಕ್ಸ್ಟ್ ಬನ್ನಿ ಪೂಜೆಗೆಲ್ಲ ಹೆಂಗೆ ಅರೇಂಜ್ ಮಾಡ್ಕೊಂಡಿದ್ದೀವಿ. ಏನು ಸಿಂಪಲ್ ಅಷ್ಟೇ. ಸಿಂಪಲ್ ಆಗಿದ್ರೂ ಸೂಪರಾಗಿ ಮನೆ ತುಂಬಿಸ್ಕೊಳ್ಳೋಣ ಗಂಡು ಹೆಣ್ಣನ್ನು ಅಂತ ಯೋಚನೆ ಮಾಡ್ತಾ ಮಾತಾಡ್ಕೊಂಡು ಹೋಗ್ತಾಯಿದ್ದೀವಿ ನಾನು ಮತ್ತು ಸುಮಕ್ಕ ಇಬ್ಬರೂ. ಊಟ ಮಾಡಿದ್ದಕ್ಕೂ ಅದಕ್ಕೂ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ವಿ ಬಸ್ಸಲ್ಲಿ. ಹಾಗೆ ಬರ್ತಾ ಅಲ್ಲಿ ಯಾರೋ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬಸವನ್ನ ಕರೆಸಿದ್ರಂತೆ. ಆ ಸೌಂಡ್ಗೆ ಎಚ್ಚರ ಆಗಿ ಎದ್ದೇಳಿದ್ವಿ. ಮೊದಲೇ ಬಸವಪ್ಪ ಅಂತಂದರೆ ನಮ್ಮ ಮನೆ ದೇವರು. ಹಾಗೆ ಅದ್ರ ಮೇಲೆ ತುಂಬ ಅಪಾರ ಭಕ್ತಿ ಅಲ್ವಾ. ಸೊ ಹಂಗಾಗಿ ಎದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ನಿಮಗೂ ಕೂಡ ಬಸವೇಶ್ವರ ಅವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ನಾವು ಮನೆಗೆ ಬಂದು ಎಲ್ಲ ರೆಡಿ ಮಾಡಿಟ್ವಿ. ಸೇರಿಗೆ ಅಕ್ಕಿ ಎಲ್ಲ ಹಾಕಿ, ಬೆಲ್ಲ ಎಲ್ಲ ಹಾಕಿ, ದೇವ್ರ ದೀಪಕ್ಕೆಲ್ಲ ರೆಡಿ ಮಾಡಿಟ್ವಿ. ಮತ್ತು ಹೊಸ್ಲು ಪೂಜೆಗೆಲ್ಲ ರೆಡಿ ಮಾಡಿಟ್ವಿ. ಹಾಲು ಉಗ್ಸೋಕ್ಕೆಲ್ಲನೂ ಹಾಲು ತರಿಸ್ಕೊಟ್ಟು ಎಲ್ಲ ರೆಡಿ ಮಾಡಿದ್ವಿ. ಅಷ್ಟಲ್ಲೂ ಹುಡುಗಿ ಕರ್ಕೊಂಡು ಬಂದೇ ಬಿಟ್ಟರು. ಇನ್ನು ಬನ್ನಿ ಏನೆಲ್ಲ ಮಾಡ್ತೀವಿ ವಿಡಿಯೋ ನೋಡಿ. ಹುಡುಗನ ಹತ್ರ ಹುಡುಗಿ ಹೆಸರು, ಹುಡುಗಿ ಹತ್ರ ಹುಡುಗನ ಹೆಸರೆಲ್ಲ ಹೇಳ್ತಾ ಕಾಲು ಎಳಿತೀವಿ. ಇವಾಗ ನೋಡಿ ಹೇಗಿರುತ್ತೆ ಅಂತ. ಹುಡುಗಿಗೆ ಆರತಿ ಮಾಡೋದಕ್ಕೆ ಅಂತ ಕೆಂಪು ನೀರು ಮತ್ತು ಮಸಿ ನೀರು, ಧೂಳಾರತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬಂದರು. ಸೊ ಎಲ್ಲ ಅತ್ತಿದ್ದೀರ ಇದ್ದೀರಾ ಮಾಡಬೇಡಿ ಅಂತ ಅಂದರು. ಸೊ ಅತ್ತಿದ್ದೀರು ಬೇಡ ಅಂತ ಹೇಳಿ ನಿಮ್ಮ ಮಕ್ಳ ಕೈಲಿ ಮಾಡಿಸಿ, ಇಲ್ಲಾಂದ್ರೆ ಅವ್ರ ಅಕ್ಕದಿರ ಕೈಲಿ ಮಾಡಿಸಿ ಅಂದರು. ಚಿಕ್ಕ ಪುಟಾಣಿ ಮಕ್ಳುಗಳಿದ್ರು, ಮಾಡಿಸ್ತಾ ಇದ್ವಿ ಅವ್ರ ಕೈಲೇ. ಅವ್ರು ಮಾಡೋ ರೀತಿಗೆ ಹುಡುಗಿ ನಗ್ತಿದ್ದಾರೆ.
ಪಾಪ ಮಕ್ಳುಗಳ್ಗೇನು ಗೊತ್ತೋ ಅಲ್ವಾ, ಸೊ ಸರಿಯಾಗಿ ಗೊತ್ತಾಗಲ್ಲ ಅವ್ರಿಗೆ. ಅವರೇ ಮಾಡ್ತಿದ್ದಾರೆ. ಇವಾಗ ಇಬ್ಬರೂ ತಡೆದು ಮನೆ ಒಳಗೆ ಬಿಡ್ದೇನೆ ಗಂಡನ ಕೈಲಿ ಹೆಣ್ಣಿನ ಹೆಸರು, ಹೆಣ್ಣಿನ ಕೈಲಿ ಗಂಡಿನ ಹೆಸರು ಹೇಳ್ಸೋಣ ಬನ್ನಿ, ಯಾವ ರೀತಿ ಹೇಳ್ತಾರೆ ಅಂತ ನೋಡೋಣ. ಅದು ಏನ್ ಹೆಸರು ಹೇಳ್ಬೇಕು ಅಂತ ಗೊತ್ತಾನೆ. ಬೇಬಿ ಮುಂದಕ್ಕೆ ಬೇಬವನ್ನೇ ಮಾತಾಡ ಕೇಳಪ್ಪ, ಹೆಸರು ಕೇಳಲ್ಲ ಬೇಗ ಇಬ್ಬರು. ಹೆಸರು ಹೇಳ್ಸು, ಹೆಸರು ಹೇಳ್ಸು. ಅವೆಲ್ಲ ಇಲ್ಲ. ಕೇಳಿಸಿಲ್ಲ ನಮ್ಗೆ. ಹೇಳ್ಬಿಟ್ರು ಮಹೇಶ ಕಾವ್ಯ ಅಂತ. ಹೆಣ್ಣ ಹೆಸರು ಗಂಡ ಹೆಸರು ಅಂತ ಕೇಳಬಾರ್ದು. ನಿಮ್ ಯಜಮಾನ್ರ ಹೆಸರೇನು, ನಿಮ್ ಹೆಂಡತಿ ಹೆಸರೇನು ಅಂತ ಕೇಳ್ಬೇಕು. ಬನ್ನಿ ಬನ್ನಿ ಒಳಗೆ, ಹೊಸಲು ಪೂಜೆ ಮಾಡಿರುತ್ತೆ. ಅಕ್ಕ ಅಲ್ಲಿ ಇಟ್ಟಿದ್ದೀನಿ, ಹೊರಗಡೆ ಬನ್ನಿ ಎತ್ಕೊ ಬಂದು. ಇಲ್ಲಿ ಇಲ್ಲಿ ಅಲ್ಲಿ ಆಯ್ತು ನೋಡ್ರಿ. ಬಾರಿ ವೆಲ್ಕಮ್ ಮಾಡ್ತಿದ್ದೇನೆ. ಹಾ ನೋಡಿದೆ. ವಧುನ ಮನೆಯೊಳಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಯಿತು. ಸೇರನ್ನ ಒದ್ದಿ ಒಳಗಡೆ ಬಂದರು. ದೇವ್ರ ಪೂಜೆ ಮಾಡಲಿಕ್ಕೆ ಅಂತ ದೇವ್ರ ಮನೆ ಕಡೆ ಹೋಗಿದ್ದಾರೆ.
ತನ್ನ ಹೊಸ ಬಾಳು ಇವತ್ತಿನಿಂದ ಶುರುವಾಗಿದೆ. ನಿಮ್ಮಿಬ್ರಿಗೂ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಭಗವಂತ ಮನೆಯನ್ನು ಸಮೃದ್ಧಿಯಾಗಿ ಇಟ್ಟಿರಲಿ ಅಂತ ದೇವ್ರ ಹತ್ರ ಬೇಡ್ಕೊ ಅಂತ ಎಲ್ಲ ಹೇಳ್ತಾಯಿದ್ರು ಅಲ್ವಾ. ಪ್ರತಿಯೊಬ್ರಿಗೂ ಒಂದು ಹೆಣ್ಮಗ್ಳಿಗೆ ಆ್ಯಕ್ಚುಲಿ ಮದುವೆ ಆದಮೇಲೆ ಅವಳ ಲೈಫ್ ಸ್ಟಾರ್ಟ್ ಆಗೋದು ಅಂತಲೇ ಹೇಳ್ಬೋದು. ಅವ್ರ ಪೂಜೆ ಮುಗಿಸೋಷ್ಟರಲ್ಲಿ ಇನ್ನು ದೊಡ್ಡಕ್ಕರ ಮನೇಲಿ ಹಾಲು ತೊಗೊಂಡು ಬಂದರೆ ಹಾಲು ಉಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲು ತೊಗೊಂಡು ಬರಲಿಕ್ಕೆ ಅಂತಂದ್ಬಿಟ್ಟು ನಮ್ಮ ದೊಡ್ಡಕ್ಕ ಹೋದರು. ಇನ್ನು ಮನೇಲಿರೋರೆಲ್ಲ ಶಾಸ್ತ್ರಗಳು ಮಾಡ್ತಾರನ್ನೆಲ್ಲ ನೋಡ್ತಾ ಕೂತಿದ್ರು. ಇನ್ನು ಹಾಲುಗ್ಸೋ ಶಾಸ್ತ್ರ ಹಾಲುಗ್ಸೋ ಶಾಸ್ತ್ರ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅರ್ಧಂಬರ್ಧ ಅಷ್ಟೇ ಆಗಿದ್ದು. ಯಾಕೆಂದರೆ ನನ್ನ ಮಗ ಬಿಡಲಿಲ್ಲ. ಇನ್ನು ಬೀಗ್ರೂಟದ್ದು ವೀಡಿಯೋ ನೆಕ್ಸ್ಟ್ ನಾನು 2 ಡೇಸಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೆ ಕೊಟ್ಟು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.